Resolving power of microscope. You know the definition of microscope? The ability of the instrument to separate the two closely lying point objects is called resolving power of an instrument. And one more definition is there. The reciprocal of the smallest distance or smallest angular separation between the two closely lying point objects at which they can be seen as just resolved is also called resolving power of the instrument. So ಇಲ್ಲಿ ಎರಡು ಕ್ಲೋಸ್ಲಿ ಲೈಯಿಂಗ್ ಪಾಯಿಂಟ್ ಆಬ್ಜೆಕ್ಟ್ಸ್ಗಳನ್ನು ಜಸ್ಟ್ ಸಪರೇಟ್ ಮಾಡಿ ತೋರಿಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ನ ಎಬಿಲಿಟಿಗೆ ರಿಸಾಲ್ವಿಂಗ್ ಪವರ್ ಅಂತೀವಿ. ಅಥವಾ ಜಸ್ಟ್ ರಿಸಾಲ್ವ್ ಆಗಿರೋ ಎರಡು ಕ್ಲೋಸ್ಲಿ ಲೈನ್ ಪಾಯಿಂಟ್ ಆಬ್ಜೆಕ್ಟ್ಸ್ಗಳ ಮಧ್ಯೆ ಇರೋ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ಅಥವಾ ಸ್ಮಾಲೆಸ್ಟ್ ಆಂಗ್ಯುಲರ್ ಸಪರೇಷನ್ ಅನ್ನ ರೆಸಿಪ್ರೋಕಲ್ ಆಗಿ ತಗೊಂಡ್ರೆ ಅದಕ್ಕೂ ಸಹಿತ ರಿಸಾಲ್ವಿಂಗ್ ಪವರ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಈಗ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್, ಈ ಮೈಕ್ರೋಸ್ಕೋಪ್ ಇಂದ ಎರಡು ಕ್ಲೋಸ್ಲಿ ಲೈನ್ ಪಾಯಿಂಟ್ ಆಬ್ಜೆಕ್ಟ್ಸ್ಗಳ ಮಧ್ಯೆ ಇರೋ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನು ಇದು ಮೆಜರ್ ಮಾಡುತ್ತೆ. ಹಾಗೇನೆ ದಿಸ್ ಮೈಕ್ರೋಸ್ಕೋಪ್ ಈಸ್ ಪ್ಲೇಸ್ ನಿಯರ್ ಟು ದ ಪಾಯಿಂಟ್ ಆಬ್ಜೆಕ್ಟ್. ನೀವು ನೋಡಿದ್ರ ಈ ಒಂದು ಬಯಾಲಜಿ ಲ್ಯಾಬ್ ಅಲ್ಲಿ ಮೈಕ್ರೋಸ್ಕೋಪ್ ಅನ್ನು ನೋಡಿದ್ರೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಹತ್ತಿರದಲ್ಲಿನೇ ನೀವು ಸ್ಲೈಡ್ ಅನ್ನು ಇಟ್ಟಿರ್ತೀವಿ. ಅಂದ್ರೆ ಇಟ್ ಮೆಜರ್ಸ್ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಕ್ಲೋಸ್ಲಿ ಲೈನ್ ಪಾಯಿಂಟ್ ಆಬ್ಜೆಕ್ಟ್ಸ್. ಹಾಗಾಗಿ ದ ರೆಸಿಪ್ರೋಕಲ್ ಆಫ್ ದಿ smallest distance between the two closely lying point objects at which they can be seen as just resolved is called resolving power of microscope. ಜಸ್ಟ್ ರಿಸಾಲ್ವ್ ಆಗಿರ್ತಕ್ಕಂಥ, ಜಸ್ಟ್ ಸಪರೇಟ್ ಆಗಿರ್ತಕ್ಕಂಥ ಎರಡು ಕ್ಲೋಸ್ಲಿ ಲೈನ್ ಪಾಯಿಂಟ್ ಆಬ್ಜೆಕ್ಟ್ಸ್ಗಳ ಮಧ್ಯೆ ಇರೋ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ರೆಸಿಪ್ರೋಕಲ್ ಆಗಿ ತಗೊಂಡ್ರೆ ಅದನ್ನೇ ನಾವು ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಹಾಗಾಗಿ RPM is equal to 1/dx. ಹಾಗಾದ್ರೆ dx ಅಂತ ಅಂದ್ರೆ ಇದಕ್ಕೆ ನಾವು ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಹಾಗಾದ್ರೆ dx ಅಂದ್ರೆ ಏನು? ಸ್ಮಾಲೆಸ್ಟ್ ಡಿಸ್ಟೆನ್ಸ್, ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕ್ಲೋಸ್ಲಿ ಲೈಕ್ ಪಾಯಿಂಟ್ ಆಬ್ಜೆಕ್ಟ್ಸ್. ಯಾವಾಗ? ವೆನ್ ದೇ ಆರ್ ಜಸ್ಟ್ ರಿಸಾಲ್ವ್. ಹಾಗಾಗಿ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಆರ್ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕ್ಲೋಸ್ಲಿ ಲೈಕ್ ಪಾಯಿಂಟ್ ಆಬ್ಜೆಕ್ಟ್ಸ್ ಅಟ್ ವಿಚ್ they can be seen as just separated or just resolved is called limit of resolution of the microscope. ಹಾಗಾಗಿ dx ಅಂದ್ರೆ smallest distance between the two objects. According to ಅಬ್ಬೆ, ಈ ಒಂದು ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ಅಥವಾ ಮೈಕ್ರೋಸ್ಕೋಪ್ ಅಲ್ಲಿರೋ ರಿಸಾಲ್ವಿಂಗ್ ಪವರ್ ಅನ್ನ ಮೆಜರ್ ಮಾಡಲಿಕ್ಕೆ ಇಕ್ವೇಶನ್ ಕೊಟ್ಟಿದ್ದಾನೆ. ದಟ್ ಈಸ್ 2n sin theta divided by 1.22 lambda. 2n sin theta divided by 1.22 lambda. ಸೊ ಇದು ಮೈಕ್ರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟಿವ್. ನೆನ್ ಮಾಡ್ಕೊಳ್ಳಿ, ಮೈಕ್ರೋಸ್ಕೋಪ್ ಅನ್ನ ಪ್ರಿವಿಯಸ್ ಚಾಪ್ಟರ್ ನಲ್ಲಿ ಹೇಳಿದೆ. ಆ ಮೈಕ್ರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟಿವ್ ಲೆನ್ಸ್, ಇದು ಆಬ್ಜೆಕ್ಟ್ ಅಂದ್ರೆ ನೀವು ಸ್ಲೈಡ್ ಇಡ್ತೀರಲ್ಲ ಆ ಪ್ಲೇಸ್. ಈಗ ಇಲ್ಲಿಂದ ಬಂದಿರತಕ್ಕಂಥ ಆಬ್ಜೆಕ್ಟ್ ಇಂದ ಬಂದಿರತಕ್ಕಂಥ ಲೈಟ್ ರೇಸ್ಗಳು ಇನ್ ದ ಫಾರ್ಮ್ ಆಫ್ ಕೋನ್, ಆ ಒಂದು ಡೈವರ್ಜೆಂಟ್ ರೇಸ್ಗಳು ಒಂದು ಆಬ್ಜೆಕ್ಟಿವ್ ಲೆನ್ಸ್ ಮೂಲಕ ಪಾಸ್ ಆಗ್ತವೆ. ಆಗ ಆ ಒಂದು ಲೈಟ್ ರೇಸ್ಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಆಂಗಲ್ ಆಫ್ ಕೋನ್ ಇಸ್ ಥೀಟಾ. ಈ ಒಂದು ಆಬ್ಜೆಕ್ಟ್ ಮತ್ತು ಇದು ಆಬ್ಜೆಕ್ಟಿವ್ ಲೆನ್ಸ್, ಇವೆರಡುಗಳ ಮಧ್ಯೆ ಒಂದು ಮೀಡಿಯಂ ಇದೆ. ಆ ಮೀಡಿಯಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಎನ್ ಅಂತ ಕರಿತೀವಿ. ಈ ಒಂದು ಆಂಗಲ್ ಆಫ್ ಕೋನ್ ಅನ್ನ ಥೀಟಾ ಅಂತ ಕರಿತೀವಿ. ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ವೇವ್ ಲೆಂತ್ ಆಫ್ ದ ಲೈಟ್ ಅನ್ನ ಲ್ಯಾಂಬ್ಡಾ ಅಂತ ಕರೆದಿದ್ದೀವಿ. ಹಾಗಾಗಿ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಈಕ್ವಲ್ ಟು 1/dx is equal to 2n sin theta divided by 1.22 lambda. ಹಾಗಾದ್ರೆ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ is depends upon the two factors. One is resolving power of this refractive index of the medium between object and objective, and second one it depends upon the wavelength of light used, and third one because the angle of semi vertical cone ಅಂತಲೂ ಸಹಿತ ತಗೋಬಹುದು. ಸೊ ಇಲ್ಲಿ ಈ ಒಂದು ಆಬ್ಜೆಕ್ಟಿವ್ ಮತ್ತು ಆಬ್ಜೆಕ್ಟಿವ್ ಲೆನ್ಸ್ಗಳ ಮಧ್ಯೆ ನಾವು ಹೈಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಮೀನ್ಸ್ ಕೆಡಾರ್ ವುಡ್ ಆಯಿಲ್ ಅನ್ನು ಯೂಸ್ ಮಾಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕೆಡಾರ್ ವುಡ್ ಆಯಿಲ್ ಇಸ್ ನಿಯರ್ಲಿ 1.5. ಅದನ್ನು ಯೂಸ್ ಮಾಡಿದರೆ ಕಂಪೇರ್ ಟು ಎ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈ ಆಗುತ್ತೆ. ಆಗ ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಈಸ್ ಆಲ್ಸೋ ಬಿಕಮ್ಸ್ ಹೈ. ಅಂತ ಒಂದು ಮೈಕ್ರೋಸ್ಕೋಪ್ ಅನ್ನು ನಾವೆಂತ ಕರಿತೀವಿ? ಆಯಿಲ್ ಇಮ್ಮರ್ಷನ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ.
ಅಂದರೆ ಆಯಿಲ್ ಇಮರ್ಷನ್ ಮೈಕ್ರೋಸ್ಕೋಪ್ ಅಲ್ಲಿ ರಿಸಾಲ್ವಿಂಗ್ ಪವರ್ ಈಸ್ ಹೈ ಕಂಪೇರ್ಡ್ ಟು ಆರ್ಡಿನರಿ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಬಿಕಾಸ್ high refractive index of the Kedar wood oil is used in between object and objective. ಅಂದರೆ ಯಾವಾಗ ಲೈಟ್ ಈ ಒಂದು ಗ್ಲಾಸ್ಗೆ ಎಂಟ್ರಿ ಆಗಿ ಒಂದು ವಾಟರ್ಗೆ ಎಂಟ್ರಿ ಆಗುತ್ತೋ ಅಥವಾ ಆಯಿಲ್ಗೆ ಎಂಟ್ರಿ ಆಗುತ್ತೋ ಆಗ ವೇವ್ ಲೆಂತ್ ಚೇಂಜ್ ಆಗುತ್ತೆ. ಅಂದರೆ ಆ ವೇವ್ ಲೆಂತ್ ಡಿಕ್ರೀಸ್ ಆಗೋದ್ರಿಂದ ಈ ರೀತಿ, ಅಂದರೆ ಇದು ವೇವ್ ಇನ್ ದ ಏರ್. ಯಾವಾಗ ಅದು ಈ ಒಂದು ವಾಟರ್ಗೆ ಎಂಟ್ರಿ ಆಗುತ್ತೆ ಇದು ವೇವ್ ಲೆಂತ್. ಹಾಗಾದ್ರೆ ಯಾವಾಗ ಒಂದು ವಾಟರ್ಗೆ ಅಥವಾ ಲಿಕ್ವಿಡ್ಗೆ ಆ ಒಂದು ಇದು ಏರಲ್ಲಿ ಇದು ಒಂದು ಆಯಿಲಲ್ಲಿ ವೇವ್ ಲೆಂತ್. ಅಂದರೆ ಯಾವಾಗ ಒಂದು ಏರಿಂದ ಆಯಿಲ್ಗೆ ಎಂಟ್ರಿ ಆಗುತ್ತೋ ವೇವ್ ಲೆಂತ್ ರಿಡ್ಯೂಸ್ ಆಗುತ್ತೆ. ಹಾಗಾದ್ರೆ ವೇವ್ ಲೆಂತ್ ಕಡಿಮೆ ಆಯ್ತು ಅಂತಂದರೆ ರಿಸಾಲ್ವಿಂಗ್ ಪವರ್ ಏನಾಗುತ್ತೆ? ಇನ್ಕ್ರೀಸಸ್. ಹಾಗಾಗಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ, ಅಂದರೆ ಆ ಒಂದು ಕೆಡಾರ್ ವುಡ್ ಆಯಿಲ್ ಅಥವಾ ಯಾವುದೇ ಒಂದು ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಯೂಸ್ ಮಾಡಿದಾಗ ವೇವ್ ಲೆಂತ್ ಆಫ್ ದ ಲೈಟ್ ಡಿಕ್ರೀಸ್ ಆಗಿ ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಇನ್ಕ್ರೀಸ್ ಆಗುತ್ತೆ. ಎರಡನೇದು, ನಾವು ವೇವ್ ಲೆಂತ್ ಅನ್ನೇ ಡಿಕ್ರೀಸ್ ಮಾಡಿದ್ರೆ, ಅಂದ್ರೆ ರೆಡ್ ಲೈಟ್ ಬದಲಿ ವೈಲೆಟ್ ಲೈಟ್ ಯೂಸ್ ಮಾಡಿದ್ರು ಸಹಿತ ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ನಾವು ವೈಲೆಟ್ ಲೈಟ್ಗಂತೂ ಅಲ್ಟ್ರಾ ವೈಲೆಟ್ ರೇಸ್ ಅಲ್ಲಿ ವೇವ್ ಲೆಂತ್ ಇಸ್ ಸೋ ಲೆಸ್ ದೆನ್ ದ ವೈಲೆಟ್. ಹಾಗಾದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ಕಂಡೀಷನ್ ಇದೆ, ಅಲ್ಟ್ರಾ ವೈಲೆಟ್ ರೇಸ್ ಅಬ್ಸರ್ವ್ಸ್ ದ ಗುಡ್ ಅಬ್ಸರ್ವರ್ ಆಫ್ ಗ್ಲಾಸ್. ಹಾಗಾಗಿ ಆ ಮೈಕ್ರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಲೆನ್ಸಸ್ ಶುಡ್ ಬಿ ಮೇಡ್ ಅಪ್ ಬೈ ದ ಕ್ವಾರ್ಜ್ ಇಂದ ಮಾಡಿರ್ತಕ್ಕಂಥ ಲೆನ್ಸಸ್ ಅನ್ನು ಯೂಸ್ ಮಾಡಿರಬೇಕು. ಆಗ ನಾವು ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಯೂಸ್ ಮಾಡಿದಾಗ ದ ರಿಸಾಲ್ವಿಂಗ್ ಪವರ್ ಆಫ್ ದಟ್ ಮೈಕ್ರೋಸ್ಕೋಪ್ ಶುಡ್ ಬಿ ಇನ್ಕ್ರೀಸ್ಡ್. ಆಗ ಅಂತ ಒಂದು ಮೈಕ್ರೋಸ್ಕೋಪ್ಗೆ ನಾವೆಂತ ಕರಿತೀವಿ ಅಂದರೆ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಕೆಡಾರ್ ವುಡ್ ಆಯಿಲ್ ಯೂಸ್ ಮಾಡಿದ್ರೆ ಆಯಿಲ್ ಇಮರ್ಷನ್ ಮೈಕ್ರೋಸ್ಕೋಪ್, ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಯೂಸ್ ಮಾಡಿದಾಗ ರಿಸಾಲ್ವಿಂಗ್ ಪವರ್ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಆಗ ಅದಕ್ಕೆ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ಹೆಸರು ಕೇಳಿರ್ಬೋದು. The resolving power of the electron microscope is 10⁶ times, means 1 lakhs more than that of this optical microscope. ಈ ಒಂದು ಆಪ್ಟಿಕಲ್ ಮೈಕ್ರೋಸ್ಕೋಪ್ಗೆ ಅಂತಾನು ಈ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ರಿಸಾಲ್ವಿಂಗ್ ಪವರ್ 10⁶ ಅಥವಾ 1 lakh ಟೈಮ್ಸ್ ಜಾಸ್ತಿ ಇದೆ. ಹಾಗಾದ್ರೆ ಯಾಕಂದ್ರೆ ಅಷ್ಟು ರಿಸಾಲ್ವಿಂಗ್ ಪವರ್ ಜಾಸ್ತಿ ಇದೆ ಅಂದ್ರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಎಲೆಕ್ಟ್ರಾನ್ ನೇಚರ್, ಅಂದ್ರೆ ಎಲೆಕ್ಟ್ರಾನ್ ವೇವ್ ತರ ಪ್ರೊಪಗೇಟ್ ಆಗುತ್ತೆ. ಈ ಒಂದು ವೇವ್ ನೇಚರ್ ಆಫ್ ದಿ ಎಲೆಕ್ಟ್ರಾನ್ ಅಲ್ಲಿ ವೇವ್ ಲೆಂತ್ 10⁶ ಟೈಮ್ಸ್ ಲೆಸ್ ದೆನ್ ದಟ್ ಆಫ್ ದಿ ಲೈಟ್. ಹಾಗಾಗಿ ರಿಸಾಲ್ವಿಂಗ್ ಪವರ್ ಆಫ್ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ಆಪ್ಟಿಕಲ್ ಮೈಕ್ರೋಸ್ಕೋಪ್. ಹಾಗಾಗಿ ಈ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನು ಯೂಸ್ ಮಾಡಿಕೊಂಡು ನ್ಯಾನೋ ಪಾರ್ಟಿಕಲ್ಸ್ ಅನ್ನು ಸಹಿತ ಅಬ್ಸರ್ವ್ ಮಾಡಬಹುದು. ಅಂದ್ರೆ ಈ ಒಂದು ನ್ಯೂಕ್ಲಿಯಗಳನ್ನು ಸಹಿತ ಅಬ್ಸರ್ವ್ ಮಾಡ್ತೀವಿ, ಆಟಮ್ಸ್ ಗಳನ್ನು ಅಬ್ಸರ್ವ್ ಮಾಡ್ತೀವಿ ಈ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ.